ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಗೆಳೆಯರಿ, ಇವತ್ತಂತೂ ಬಜೆಟ್ನ ಕಾರಣಕ್ಕೆ ಸಾಕಷ್ಟು ಸುದ್ದಿಗಳಿದೆ. ಇನ್ನು 3 ಅಥವಾ 4 ಬೇಕಾದ್ರೂ ವಿಡಿಯೋಗಳನ್ನ ಮಾಡಬಹುದು. ಅಷ್ಟೊಂದು ಟಾಪಿಕ್ಸ್ ಇದೆ, ಗೊತ್ತಿಲ್ಲ. ಸಾಧ್ಯವಾದಷ್ಟು ಕವರ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀನಿ. ಮೇ ಬಿ ಈ ವಿಡಿಯೋ ಇವತ್ತಿಂದು ಲಾಸ್ಟ್ ಆಗ್ಬೋದು ಅಥವಾ ಇನ್ನೊಂದು ವಿಡಿಯೋ ಬಂದ್ರು ಬರ್ಬೋದು. ಇವತ್ತು ಪ್ರಯತ್ನ ಮಾಡ್ತೀನಿ, ಟೈಮ್ ಸಿಕ್ಕರೆ ಇನ್ನೊಂದು ಅಪ್ಡೇಟ್ ಅನ್ನ ಕೊಡ್ಲಿಕ್ಕೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ. ಇಲ್ಲಾಂದ್ರೆ ಆಸ್ ಯೂಶುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಸಿಗೋಣ, ಸಮಯ ಸಿಕ್ಕಿಲ್ಲ ಅಂದ್ರೆ. ಸೊ ಈ ವಿಡಿಯೋದಲ್ಲಿ ನಾವು ಇವತ್ತು ಬಜೆಟ್ ನ ಕಾರಣಕ್ಕೆ ಒಂದು ಸೆಕ್ಟರ್ ಅಲ್ಲಿ ಓವರ್ ಆಲ್ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂತು. ಆ ಸೆಕ್ಟರ್ ಯಾವುದು, ಏನ್ ನ್ಯೂಸ್ ಬಂತು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹೇಳಿದ್ರೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇರೋದು ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತ ನ್ಯೂಸ್. ನಿಮ್ಗೆಲ್ರಿಗೂ ಗೊತ್ತಿದೆ, ಈಗಾಗಲೇ ಸರ್ಕಾರ ಜನವರಿ 22ನೇ ತಾರೀಕು ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಅದರ ಬಗ್ಗೆ ಈಗ ಬಜೆಟ್ ಅಲ್ಲಿ ಡೀಟೇಲ್ಡ್ ಅಪ್ಡೇಟ್ ಬಂದಿದೆ. ಅದು ರೂಫ್ ಟಾಪ್ ಸೋಲಾರ್ ಗೆ ಸಂಬಂಧಪಟ್ಟಂತೆ. ಈ ನ್ಯೂಸ್ ಬಂದ ತಕ್ಷಣ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಹಲವಾರು ಸ್ಟಾಕ್ ಗಳಲ್ಲಿ, ಎಸ್ಪೆಷಲಿ ಸೋಲಾರ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆ ನ್ಯೂಸ್ ಏನು, ಇದು ಎಷ್ಟರ ಮಟ್ಟಿಗೆ ಅವುಗಳ ಬಿಸ್ನೆಸ್ ಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ. ಅದರ ನಂತರ ನ್ಯೂಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕವರ್ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹೇಳಿದ್ರೆ ಮೊದಲನೇದಾಗಿ IREDA ಇತ್ತೀಚೆಗೆ ಲಿಸ್ಟ್ ಆದಂತ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ. ಇವತ್ತು ನೋಡಬಹುದು ಮೋರ್ ದನ್ 2% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಹಾಗೆ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಸಲ ಕವರ್ ಮಾಡಿದೀವಿ. ಸದ್ಯದಲ್ಲೇ ಸ್ಟಾಕ್ ಸ್ಪ್ಲಿಟ್ ಕೂಡ ಆಗ್ತಾ ಇದೆ. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, 7600 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಒಂದು ಪೆನ್ನಿ ಸ್ಟಾಕ್ ಆಗಿತ್ತು, ಈಗ 48 ರೂಪಾಯಿವರೆಗೂ ಬಂದಿದೆ. ಸುಜ್ಲಾನ್ ಎನರ್ಜಿ ಇವತ್ತು 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ KPI ಗ್ರೀನ್ ಎನರ್ಜಿ. ಇದನ್ನು ಕೂಡ ನಾವು ತುಂಬಾ ದಿನದಿಂದ ಕವರ್ ಮಾಡ್ತಾ ಇದೀವಿ. ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದಿರಿ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ. ಇವತ್ತು 9.5% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ ವೆಬ್ಸೋಲ್ ಎನರ್ಜಿ ನೋಡಬಹುದು, ಇವತ್ತು ಈ ಸ್ಟಾಕ್ ಅಲ್ಲೂ ಕೂಡ 5% ರ್ಯಾಲಿ ಕಂಡು ಬಂದಿದೆ. ನೆಕ್ಸ್ಟ್ KP ಎನರ್ಜಿ, KPI ಗ್ರೀನ್ ಬೇರೆ, ಇದು ಬೇರೆ. ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ. ಈ ಸ್ಟಾಕ್ ಅಲ್ಲೂ ಕೂಡ 5% ಅಪ್ಪರ್ ಸರ್ಕ್ಯೂಟ್ ಇವತ್ತು ಕಂಡು ಬಂದಿದೆ. ನೆಕ್ಸ್ಟ್ ಊರ್ಜಾ ಗ್ಲೋಬಲ್ ಅಲ್ಲಿ ನೋಡಬಹುದು 10% ಅಪ್ಪರ್ ಸರ್ಕ್ಯೂಟ್ ಕಂಡು ಬಂದಿದೆ. ಇದು ಕೂಡ ಒಂದು ರಿಸ್ಕಿ ಸ್ಟಾಕ್, ಪೆನಿ ಸ್ಟಾಕ್ ಆಗಿತ್ತು. ಈಗ 37-38 ರೂಪಾಯಿ ರೇಂಜ್ ಗೆ ಬಂದಿದೆ. ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು 1900 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡಿದ್ರೆ ನೋಡಬಹುದು, ಅದರಲ್ಲಿರುವಂತಹ ರಿಸ್ಕ್ ಅರ್ಥ ಆಗುತ್ತೆ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಸಡನ್ ಆಗಿ ಪಂಪ್ ಕೂಡ ಮಾಡ್ತಾರೆ, ಅದರ ನಂತರ ಡಂಪ್ ಕೂಡ ಮಾಡ್ತಾರೆ. ಹಾಗಾಗಿ ತುಂಬಾನೇ ಹುಷಾರಾಗಿರ್ಬೇಕು ಇಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ. ನೆಕ್ಸ್ಟ್ ಟಾಟಾ ಪವರ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಅಂತ ಪಾಸಿಟಿವ್ ಏನಿಲ್ಲ. ನಂತರ NHPC ನಲ್ಲಿ 0.82% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೆಕ್ಸ್ಟ್ ಸ್ಟಾಕ್ NTPC 1.26% ಪಾಸಿಟಿವ್ ಇದೆ. ನೆಕ್ಸ್ಟ್ ಪವರ್ ಗ್ರಿಡ್ ಅಲ್ಲಿ ನೋಡಬಹುದು 2.5% ಪಾಸಿಟಿವ್ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್. ಇದು ಕೂಡ ಒಂದು ಸರ್ಕಾರಿ ಕಂಪನಿ. ಜೊತೆಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು 2.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಹಾಗೆ ನೆಕ್ಸ್ಟ್ ಅದಾನಿ ಗ್ರೀನ್ ಸ್ವಲ್ಪ ಇಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, 0.27% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೆಕ್ಸ್ಟ್ REC ನಲ್ಲೂ ಕೂಡ ಅರೌಂಡ್ 1% ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. SJV ನಲ್ಲಿ 3% ಡೌನ್ ಫಾಲ್ ಇದೆ. ಸೊ ಇಲ್ಲಿ ಮೇನ್ಲಿ ಫೋಕಸ್ ಇದ್ದು ಸೋಲಾರ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು. ಇದು ಹೈಡ್ರೋ ಪವರ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಓವರ್ ಆಲ್ ಎನರ್ಜಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಇವತ್ತು ಎನರ್ಜಿ ಇತ್ತು, ಕೆಲವು ಸ್ಟಾಕ್ ಗಳನ್ನ ಹೊರತುಪಡಿಸಿದ್ರೆ. ಹಾಗಾದ್ರೆ ಯಾವೆಲ್ಲ ನ್ಯೂಸ್ ಗಳು ಬಂದಿದ್ದಾವೆ ಈ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಂತ ನಾವು ನೋಡೋದಾದ್ರೆ ನೋಡಬಹುದು, ಎನರ್ಜಿ ಸ್ಟಾಕ್ಸ್ ರ್ಯಾಲಿ ಅಪ್ ಟು 7% ಆನ್ ಸೀತಾರಾಮನ್ಸ್ ರೂಫ್ ಟಾಪ್ ಸೋಲಾರ್ ಸ್ಕೀಮ್ ಅನೌನ್ಸ್ಮೆಂಟ್. ಸೊ ಇದರಿಂದ ಏನೇನ್ ಬೆನಿಫಿಟ್ಸ್ ಆಗುತ್ತೆ ಅಂತ ಕೂಡ ಕಂಪನಿ ಅನೌನ್ಸ್ ಮಾಡಿದೆ, ಸರ್ಕಾರ ಅನೌನ್ಸ್ ಮಾಡಿದೆ. ಹಾಗೆ ನೋಡಬಹುದು, ದ ಗವರ್ನಮೆಂಟ್ ವಿಲ್ ಎನ್ಲಿಸ್ಟ್ ಸ್ಟೇಟ್ ರನ್ ಪವರ್ ಸೆಕ್ಟರ್ ಕಂಪನೀಸ್ ಸಚ್ ಆಸ್ NTPC, NHPC, ಪವರ್ ಗ್ರಿಡ್ ಅಂಡ್ SJVN ಟು ಸಪೋರ್ಟ್ ಇಟ್ಸ್ ಎಫರ್ಟ್ಸ್ ಟು ಪುಷ್ ಹೌಸ್ ಹೋಲ್ಡ್ಸ್ ಟು ಅಡಾಪ್ಟ್ ದ ರೂಫ್ ಟಾಪ್ ಸೋಲಾರ್ ಪ್ರೋಗ್ರಾಮ್. ಹಾಗಾಗಿನೇ ನಾನು ಈ ಸ್ಟಾಕ್ ಗಳನ್ನ ಕವರ್ ಮಾಡಿದ್ದು. ಇವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಪ್ರೋಗ್ರಾಮ್ ಅಲ್ಲಿ ಇನ್ಕ್ಲೂಡ್ ಆಗ್ತವೆ. ಇವುಗಳಿಗೆ ಬಿಸ್ನೆಸ್ ಎಷ್ಟರ ಮಟ್ಟಿಗೆ ಸಿಗುತ್ತೋ ಗೊತ್ತಿಲ್ಲ, ಬಟ್ ಇವರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಹಾಗಾಗಿನೇ ಈ ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡಿದೆ. ಜೊತೆಗೆ ನೋಡಬಹುದು, ಅಂಡರ್ ದ ಸ್ಕೀಮ್ ಹೌಸ್ ಹೋಲ್ಡ್ಸ್ ಕ್ಯಾನ್ ಸೇವ್ ಅಪ್ ಟು 15,000 to 18,000 ಫ್ರಮ್ ಫ್ರೀ ಸೋಲಾರ್ ಎಲೆಕ್ಟ್ರಿಸಿಟಿ. 15,000 to 18,000 ಅಂತಂದ್ರೆ ಯೂಸ್ ಅಂತಾನೆ ಹೇಳ್ಬೋದು. ಪರ್ ಇಯರ್, ಇದು ಮಂತ್ಲಿ ಅಲ್ಲ, ಪರ್ ಇಯರ್. ಸೊ ಇದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿ ಬದಲಾವಣೆ ಆಗೋದೇನಂತಂದ್ರೆ ನೀವು ಇಲ್ಲಿ ನೋಡಬಹುದು, ಡಿಸ್ಕಾಮ್ಸ್ ವಿಲ್ ಆಲ್ಸೋ ಬೆನಿಫಿಟ್ ಫ್ರಮ್ ಸೆಲ್ಲಿಂಗ್ ಸರ್ಪ್ಲಸ್ ದಟ್ ವಿಲ್ ಬಿ ಅವೈಲೇಬಲ್ ಅಟ್ ದೇರ್ ಡಿಸ್ಪೋಸಲ್. ಈಗ ಎನರ್ಜಿ ರಿಕ್ವೈರ್ಮೆಂಟ್ ಸಾಕಷ್ಟಿದೆ, ಬಟ್ ಅವೈಲೇಬಲ್ ಇಲ್ಲ. ಹಾಗಾಗಿನೇ ಪವರ್ ಕಟ್ ಮಾಡೋದು, ಲೋಡ್ ಶೆಡಿಂಗ್ ಮಾಡೋದು ಇವೆಲ್ಲ ನಡೆಯೋದು. ಇನ್ ಕೇಸ್ ಈ ರೀತಿ ಪ್ರಾಜೆಕ್ಟ್ ಎಫೆಕ್ಟಿವ್ ಆಗಿ ಜಾರಿಗೆ ಬಂದ್ರೆ ಖಂಡಿತ ಇದರಿಂದ ದೇಶಕ್ಕೂ ಕೂಡ ಬೆನಿಫಿಟ್ ಆಗುತ್ತೆ, ಹಾಗೆ ಜನರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಈಗ ನೋಡಬಹುದು, ದೇರ್ ವಿಲ್ ಬಿ ಡೆಸಿಗ್ನೇಟೆಡ್ ಕಂಪನೀಸ್ ಫಾರ್ ಈಚ್ ಸ್ಟೇಟ್ ಇನ್ ಟು ಇಂಪ್ಲಿಮೆಂಟ್ ದ ಪ್ರೋಗ್ರಾಮ್. ಸೊ ಪ್ರತಿ ಸ್ಟೇಟ್ ಅಲ್ಲೂ ಕೂಡ ಒಂದು ಡೆಸಿಗ್ನೇಟೆಡ್ ಕಂಪನಿಯನ್ನು ಅಪಾಯಿಂಟ್ ಮಾಡ್ತಾರೆ ಈ ಪ್ರೋಗ್ರಾಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಸೊ ಇನ್ನೊಂದಷ್ಟು ಹೈಲೈಟ್ ಗಳನ್ನ ನೋಡೋದಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ನೋಡಬಹುದು, ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಫಾರ್ ವಿಂಡ್ ಎನರ್ಜಿ. ಸೊ ವಿಂಡ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸೆಟ್ಟಿಂಗ್ ಅಪ್ ಆಫ್ ಕೋಲ್ ಗ್ಯಾಸಿಫಿಕೇಶನ್ ಅಂಡ್ ಲಿಕ್ವಿಫ್ಯಾಕ್ಷನ್ ಕೆಪಾಸಿಟಿ, ಫೇಸ್ಡ್ ಮ್ಯಾಂಡೇಟರಿ ಬ್ಲೆಂಡಿಂಗ್ ಆಫ್ CNG, PNG ಅಂಡ್ ಕಂಪ್ರೆಸ್ಡ್ ಬಯೋಗ್ಯಾಸ್, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಪ್ರೊಕ್ಯೂರ್ಮೆಂಟ್ ಆಫ್ ಬಯೋಮಾಸ್ ಅಗ್ರಿಗೇಷನ್ machinery. So 1 crore households will be enabled to obtain up to 300 units for
ಫ್ರೀ ಎಲೆಕ್ಟ್ರಿಸಿಟಿ ಪರ್ ಮಂತ್. ಇದಿಷ್ಟು ರಿನ್ಯೂವಬಲ್ ಎನರ್ಜಿಗೆ ಸಿಕ್ಕಂತ ಕೊಡುಗೆ ಅಂತ ಹೇಳ್ಬೋದು. ಹಾಗಾಗಿ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಾನು ಕೆಲವು ಸ್ಟಾಕ್ ಗಳನ್ನ ಮಾತ್ರ ಕವರ್ ಮಾಡಿದ್ದೀನಿ. ಇನ್ನು ಹಲವಾರು ಸ್ಟಾಕ್ ಗಳಿದಾವೆ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವು. ಅವುಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಹಾಗೆ ನಿಮ್ಗೆ ಬೆಸ್ಟ್ ಅನ್ಸುವಂತ 1, 2, 3 ಕಂಪನಿಗಳು ನಿಮ್ಗೆ ಎಷ್ಟು ಅನ್ಸುತ್ತೋ ಅಷ್ಟು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು. ಹಾಗೆ ಬ್ಲೈಂಡ್ಲಿ ಯಾವ ಸ್ಟಾಕ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನೀವು ಸ್ಟಡಿ ಮಾಡಿ, ಜೊತೆಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಹೇಗಿರಬಹುದು ಅದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಪಡಿ. ಈ ಸೆಕ್ಟರ್ ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಬೆಳವಣಿಗೆಯನ್ನ ಕಾಣುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದ್ರೆ ನಮ್ಗೆ ಬೇರೆ ದಾರಿ ಇಲ್ಲ. ಈಗ ವಾತಾವರಣನ ಈಗಾಗಲೇ ಸಾಕಷ್ಟು ಹಾಳು ಮಾಡಿ ಆಗಿದೆ. ಇನ್ನು ಕೂಡ ಹಾಳು ಮಾಡ್ತಾ ಹೋದ್ರೆ ನಮಗೆ ಇರ್ಲಿಕ್ಕೆ ಜಾಗ ಇರೋದಿಲ್ಲ. ಆ ರೀತಿ ಪರಿಸ್ಥಿತಿಗೆ ಬರ್ತೀವಿ. ಹಾಗಾಗಿನೇ ಎಲ್ಲ ದೇಶಗಳು ಕಾರ್ಬನ್ ನ್ಯೂಟ್ರಲ್ ಕಡೆ ಗಮನ ಹರಿಸ್ತಾ ಇರೋದು. ಅದಕ್ಕಾಗಿನೇ ರಿನ್ಯೂವಬಲ್ ಎನರ್ಜಿಗೆ ಇತ್ತೀಚಿನ ದಿನಗಳಲ್ಲಿ ಇಂಪಾರ್ಟೆನ್ಸ್ ಸಿಗ್ತಾ ಇರೋದು. ಹಾಗಾಗಿ ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಿಮಗೆ ಬೆಸ್ಟ್ ಅನ್ಸುವಂತ ಕೆಲವು ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡುವಂತ ಡಿಸಿಷನ್ ತಗೊಳ್ಳಿ. ಜೊತೆಗೆ ಇರುವಂತಹ ರಿಸ್ಕ್ ಅನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಆಲ್ಮೋಸ್ಟ್ ಸ್ಟಾಕ್ ಗಳು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳೇ ಆಗಿರ್ತವೆ. ಹಾಗಾಗಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಕರೆಕ್ಷನ್ ಆದಾಗ 20, 30, 40%, 50% ಬೇಕಾದ್ರೂ ಡೌನ್ ಆಗ್ಬಹುದು. ಆ ರೀತಿಯ ರಿಸ್ಕ್ ಕೂಡ ಇರುತ್ತೆ. ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ. ಜೊತೆಗೆ ತಾಳ್ಮೆ ಕೂಡ ಇರಬೇಕು. ಯಾಕಂದ್ರೆ ಇವೆಲ್ಲಾನು ಕೂಡ ವರ್ಷ 2 ವರ್ಷದಲ್ಲಿ ಆಗುವಂತದ್ದಲ್ಲ. 5 ವರ್ಷ, 10 ವರ್ಷ, 15 ವರ್ಷದಲ್ಲಿ ಇದರಲ್ಲಿ ದೊಡ್ಡ ಮಟ್ಟದ ಗ್ರೋತ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ. ಹಾಗಾಗಿ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ರಿಸ್ಕ್ ರಿವಾರ್ಡ್ ಅರ್ಥ ಮಾಡ್ಕೊಳ್ಳಿ. ಅದರ ನಂತರ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಸರಿ ಗೆಳೆಯರಿ, ಸಾಧ್ಯವಾದಷ್ಟು ಶಾರ್ಟ್ ಆಗಿ ಕವರ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.